ಸಿ ಎಸ್ ಗೌಡ್ರು ಚಾನಲ್ಗೆ ಸ್ವಾಗತ. ಇವತ್ತು ಸಿಂಪಲ್ಲಾಗಿ ಡಿಫ್ರೆಂಟಾಗಿ ಮೊಟ್ಟೆ ಸಾಂಬಾರು ಹೇಗೆ ಮಾಡೋದು ಅಂತ ಹೇಳಿಕೊಡ್ತೀನಿ. ಈ ಸಾಂಬಾರಿಗೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ಗಳನ್ನು ನೋಡೋಣ. ರುಬ್ಬೋದಕ್ಕೆ ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ ಸೊಪ್ಪು, ಪುದೀನ, ಕಾಯಿ, ಸ್ವಲ್ಪ ಕಾಯಿ ತಗೊಂಡಿದ್ದೀನಿ, ಟೊಮೊಟೊ, 1 ಟೊಮೊಟೊ, ಅರ್ಧ ಈರುಳ್ಳಿ, ಇದು ರುಬ್ಬೋದಕ್ಕೆ. ಮತ್ತು ಧನಿಯಾ ಪೌಡ್ರು 2 ಸ್ಪೂನು, ಅರಿಶಿಣ, ಅಚ್ಚ ಖಾರದ ಪುಡಿ, ಕಾಶ್ಮೀರಿ ಚಿಲ್ಲಿ ಪೌಡ್ರದು, ಗಸಗಸೆ, ಕಡಲೆ, ಚಕ್ಕೆ, ಲವಂಗ, 4 ಮೊಟ್ಟೆ, ಒಗ್ಗರಣೆಗೆ ಈರುಳ್ಳಿ, ಕಸ್ತೂರಿ ಮೆಂತ್ಯ, ಎಣ್ಣೆ, ಉಪ್ಪು, ಸ್ವಲ್ಪ ತುಪ್ಪ. ಈಗ ಮೊದಲಿಗೆ ರುಬ್ಕೊಂಡ್ಬಿಡೋಣ. ಸೊಪ್ಪು ಹಾಕ್ಕೊಳ್ಳೋಣ, ಕೊತ್ತಂಬರಿ ಮತ್ತು ಪುದೀನ ಸೊಪ್ಪು, 1 ಟೊಮೊಟೊ ಮೀಡಿಯಮ್ ಸೈಜ್ದು, ಚಕ್ಕೆ, ಲವಂಗ, ಬೆಳ್ಳುಳ್ಳಿ, ಶುಂಠಿ, ಕಾಯಿ ಎಲ್ಲ ಹಾಕಿದೆ. ಕಾಯಿ ಒಂದು 3-4 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಗಸಗಸೆ ಮತ್ತು ಕಡಲೆ, ಚಕ್ಕೆ, ಲವಂಗ ಇದನ್ನು ತರ್ತರಿಯಾಗಿ ರುಬ್ಕೊಳ್ಳೋಣ. ತರ್ತರಿಯಾಗಿ ರುಬ್ಬಾಗಿದೆ. ಮತ್ತು ಅದೇ ಇದಕ್ಕೆ ಕಾಶ್ಮೀರಿ ಚಿಲ್ಲಿ ಪೌಡರ್ 2 ಸ್ಪೂನು, ಧನಿಯಾ ಪುಡಿ 2 ಸ್ಪೂನು, ಅರಿಶಿಣ ಇಷ್ಟನ್ನು ಹಾಕ್ಕೊಂಡು ರುಬ್ಕೊಳ್ಳೋಣ. ಒಂದು 3 ಸ್ಪೂನು ಎಣ್ಣೆ ಹಾಕ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ತುಪ್ಪ, ಎರಡು ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ. ಈ ಥರ ರುಬ್ಬಾಗಿದೆ. ಬಿಸಿ ಆಗ್ತಾಯಿದೆ. ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕು. ಕಲರ್ ಏನು ಚೇಂಜ್ ಆಗೋದೇನು ಬೇಡ. ಹಾಗೆ ಸ್ವಲ್ಪ ಫ್ರೈ ಆಗಲಿ. ನಾನು ರುಬ್ಬೋದಕ್ಕೂ ಸ್ವಲ್ಪ ಈರುಳ್ಳಿ ಹಾಕ್ಕೊಂಡಿದ್ದೆ, ಅರ್ಧ ಈರುಳ್ಳಿ ರುಬ್ಬೋದಕ್ಕೆ ಅರ್ಧ ಈರುಳ್ಳಿ ಫ್ರೈ ಮಾಡ್ಕೊಳ್ಳೋಣ. ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ. ರುಬ್ಕೊಂಡಿರೋ ಮಸಾಲ ಹಾಕ್ಕೊಳ್ಳೋಣ. ಅದೇ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಕೂಡ ಹಾಕ್ಕೊಳ್ಳೋಣ. ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಂಡು ಆಮೇಲೆ ಆ ನೀರು ಹಾಕ್ಕೊಳ್ಳೋಣ. ಎಣ್ಣೆ ಬಿಡೋವರೆಗೂ ಫ್ರೈ ಮಾಡ್ಕೊಳ್ಬೇಕು. ಎಣ್ಣೆ ಎಲ್ಲ ಬಿಟ್ಟಿದೆ ನೋಡಿ, ಎಣ್ಣೆ ಎಲ್ಲ ಫ್ರೈ ಆಗಿ ಎಣ್ಣೆ ಎಲ್ಲ ಬಿಟ್ಟಿದೆ. ಈಗ ಅದೇ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಹಾಕ್ಕೊಂಡು ಮತ್ತೆ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಈ ಮೊಟ್ಟೆ ಸಾಂಬಾರು ಬಿಸಿ ರೈಸ್ಗೆ, ಮುದ್ದೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಕುದಿ ಬರ್ತಾ ಇದೆ. ಹಸಿ ಸ್ಮೆಲ್ಲೆಲ್ಲ ಹೋಗಿದೆ. ಈ ಹದ ಬಂದರೆ ಸಾಕು. ಇವಾಗ ನೀರು ಎಷ್ಟು ಬೇಕೋ ಗಟ್ಟಿ ನೋಡ್ಕೊಂಡು ಹಾಕ್ಕೊಳ್ಳಿ. ಚಪಾತಿ, ರೋಟಿ, ದೋಸೆ ಇದಕ್ಕಾದರೆ ಸ್ವಲ್ಪ ಗಟ್ಟಿ ಮಾಡ್ಕೊಳ್ಳಿ. ಮತ್ತು ರೈಸು ಮತ್ತು ಮುದ್ದೆಗಾದರೆ ಮೀಡಿಯಮ್ ಆಗಿದ್ದರೆ ಸಾಕು. ಈ ಹದ ಇದ್ದರೆ ಸಾಕಾಗುತ್ತೆ. ಈಗ ಒಂದು ಕುದಿ ಬರಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಒಂದು ಕುದಿ ಬರಲಿ. ಸ್ವಲ್ಪ ಕಮ್ಮಿ ಇದ್ದರೆ ನೋಡಿ ಹಾಕ್ಕೊಳ್ಳಿ. ಕುದಿ ಬಂದಿದೆ, ಕುದೀತಾ ಇದೆ. ಈ ಟೈಮಲ್ಲಿ ಒಂದು ರೌಂಡ್ ತಿರುಗಿಸ್ಕೊಂಡು ಮೊಟ್ಟೆಯ ಒಂದೊಂದನ್ನೇ ಬಿಟ್ಕೊಳ್ಬೇಕು. ಒಂದು ಬೌಲ್ಗೆ ಹಾಕ್ಕೊಂಡು ನಿಧಾನಕ್ಕೆ ಬಿಟ್ಕೊಳ್ಳೋಣ. ಸಾಂಬಾರಿಗೆ ಮೊಟ್ಟೆ ಕೆಚ್ಚಿ ಹಾಕ್ಕೊಳ್ಳೋಣ. ಒಂದೇ ಸಲ ಬಿಡೋಕ್ಕಾಗಲ್ಲ. ಒಂದೊಂದನ್ನೇ ಈ ಥರ ಕೆಚ್ಕೊಂಡು ಬಿಡಿಸ್ಕೊಂಡು ಒಂದು ಬೌಲ್ಗೆ ಹಾಕ್ಕೊಳ್ಳೋಣ. ಮೊಟ್ಟೆ ಹಾಕ್ಬೇಕಾದ್ರೆ ಸ್ವಲ್ಪ ಸ್ಲಿಮ್ಮಲ್ಲಿ ಇಟ್ಕೊಂಡು ಹಾಕ್ಕೊಳ್ಳಿ, ಇಲ್ಲಾಂದರೆ ಮೊಟ್ಟೆ ಬಿಟ್ಟ ತಕ್ಷಣ ಹೋಗ್ಬಿಡುತ್ತೆ. ನಾನು ಒಂದೊಂದನ್ನೇ ಬೌಲ್ಗೆ ಹಾಕ್ಕೊಂಡು ಹಾಕ್ತಾಯಿದ್ದೀನಿ. ಡೈರೆಕ್ಟು ಕೆಚ್ಚು ಹಾಕ್ಕೊಬೋದು, ಅಂದರೆ ನನಗೆ ಆ ಥರ ಆಗೋಲ್ಲ. ಒಂದೊಂದನ್ನೇ ಬಿಡ್ತಾಯಿದ್ದೀನಿ. ನಾಲ್ಕು ಮೊಟ್ಟೆನೂ ಹಾಕಾಗಿದೆ. ಇದು ಒಂದು ಸ್ವಲ್ಪ ಕುದಿ ಬರೋವರೆಗೂ ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ. ಕುದೀತಾ ಇದೆ. ಈ ಟೈಮಲ್ಲಿ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಬೇಕು.
ನೋಡಿ ರೆಡಿಯಾಗಿದೆ. ಇಷ್ಟು ಕುದಿ ಬಂದರೆ ಸಾಕು. ಸ್ವಲ್ಪ ಮಸಾಲೆನೂ ಬೇಯಿಸ್ಕೊಂಡಿದ್ವಿ. ಈಗ ಕಸ್ತೂರಿ ಮೆಂತ್ಯ ಹಾಕೋಣ. ರೆಡಿಯಾಗಿದೆ ಸಾಂಬಾರು. ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.